ದೇಹ ತನ್ನಷ್ಟಕ್ಕೆ ತಾನೇ ಉಸಿರಾಟ ಮಾಡ್ಕೊಳ್ತಾ ಇರುತ್ತೆ, ಗಮನಿಸೋಣ. ಹಾಗೆ ಕಣ್ಣುಚ್ಚಿ ನಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸೋಣ. ನಮ್ಮ ಎದೆಯ ಭಾಗವನ್ನು ಗಮನಿಸೋಣ. ಹೃದಯದ ಮಿಡಿತವನ್ನು ಗಮನಿಸೋಣ. ಹಾಗೆ ನಮ್ಮ ಗಂಟಲಿನ ಭಾಗವನ್ನು ಗಮನಿಸೋಣ. ಆ ಭಾಗದಲ್ಲೂ ಮಿಡಿತ ಉಂಟಾಗ್ತಾ ಇರುತ್ತೆ. ಅಲ್ಲಿ ನಮ್ಮ ವಿಶುದ್ಧಿ ಚಕ್ರ ಇದೆ. ಗಂಟಲಿನ ಭಾಗವನ್ನು ಗಮನಿಸೋಣ. ಹಾಗೆ ಸ್ವಲ್ಪ ಮೇಲೆ ಬಂದು ನಮ್ಮ ಹಣೆಯ ಮಧ್ಯ ಭಾಗವನ್ನು ಗಮನಿಸೋಣ. ಅಲ್ಲಿ ಆಜ್ಞಾ ಚಕ್ರ ಇದೆ. ಹಾಗೆ ನಮ್ಮ ನೆತ್ತಿಯ ಭಾಗವನ್ನು ಗಮನಿಸೋಣ. ಅಲ್ಲಿ ಸಹಸ್ರಾರ ಚಕ್ರವಿದೆ. ಆ ಭಾಗವನ್ನು ಗಮನಿಸೋಣ. ಹಾಗೆ ದೀರ್ಘವಾದ ಸುಖಗಳು ಓಂಕಾರವಲಯ ಕೂಡ ದೀರ್ಘ ಪೂರಕ. ಸಾಕು. ನಿಧಾನ ಕಾಲಕ್ಕೆ ಚಚ್ಚಣ. ಈಗ ಎಡಗಾಲ ಇಟ್ಕೊಳ್ಳೋಣ. ಎಡಗೈಯನ್ನು ಹಿಂದೆ ಇಡೋಣ. ಬಲಗೈಯನ್ನು ಮೊಳಕೈಯನ್ನು ಮಂಡಿನ ಪಕ್ಕಕ್ಕೆ. ಈಗ ಸಾಧ್ಯ ಚೆನ್ನಾಗಿ ತಗೊಳ್ಳಿ. ಕಾಲಿ ಮಾಡ್ತಾ ಶುಗರ್ ಕಂಪ್ಲೇಂಟ್ ಇದೆ. ಶುಗರ್ ಅಂತಂದ್ರೆ ತುಂಬ ಒಳ್ಳೆಯ ಆಸನ. ಇಲ್ಲಿ ನಮ್ಮ ಮೇಧೋಜಾತದಲ್ಲಿ ಇರುತ್ತಲ್ವ, ಅದು ಟ್ವಿಸ್ಟ್ ಆದಾಗ ಅಲ್ಲಿ ಒಂದು ರಸ ಉತ್ಪತ್ತಿ ಆಗುತ್ತೆ. ಶುಗರ್ ಇರೋಂಥದ್ದು ತುಂಬ ಒಳ್ಳೆಯ ಆಸನ. ಹಾಗೆ ಕಾಲುಗಳನ್ನ ಮಚ್ಚೋಣ. ಎರಡು ಕಾಲುಗಳನ್ನ ಮಚ್ಚಿ ವಜ್ರಾಸನ ಬರೋಣ. ಹಾಗೆ ಮಂಡಿ ಮೇಲೆ ಬರೋಣ. ಮಂಡಿ ಮೇಲೆ ಬನ್ನಿ. ಈ ಆಸನದ ಹೆಸರು ಉಷ್ಟ್ರಾಸನ. ಉಷ್ಟ್ರ ಅಂದ್ರೆ ಹೊಟ್ಟೆ. ರೀತಿ ಎರಡು ಕೈಗಳನ್ನ ಆಸನಕ್ಕೆ ಕೆಳಮುಖ ಮಾಡಿ ನಮ್ಮ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಹಿಂಭಾಗಕ್ಕೆ ಬರಬೇಕು ಇಟ್ಕೊಳ್ಳೋಣ. ಉಸಿರು ತಗೊಳ್ಳೋಣ. ತಾಡಾಸನ. ತಾಡ ಅಂದ್ರೆ ಬೆಟ್ಟ. ಬೆಟ್ಟದ ರೀತಿ ನಾವು ಅಚಲವಾಗಿಲ್ಲದ್ರಿಂದ ಇದನ್ನ ತಾಡಾಸನ ಅಂತ ಕರಿತೀವಿ. ಎರಡು ಕೈಗಳನ್ನ ಮೇಲೆ ತಗೊಂಡೋಗೋಣ. ಸ್ಟ್ರೈಟ್ ಮಾಡಿ. ಇನ್ನು ಸ್ವಲ್ಪ ಮೇಲೆ ಕಿವಿ ಪಕ್ಕದಾಗಿದೆಯಾ ಕೈ ಗಮನಿಸಿ. ಕಾಲುಗಳು ನೇರವಾಗಿದೆಯಾ ಗಮನಿಸಿ. ಇನ್ನು ಸ್ವಲ್ಪ ಮೇಲೆ
ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಹಾಗೆ ಬೆರಳುಗಳ ಮೇಲೆ ಬನ್ನಿ, ಬ್ಯಾಲೆನ್ಸ್ ಮಾಡ್ತಾ ಬೆರಳುಗಳ ಮೇಲೆ ಬನ್ನಿ. ಸಾಕು. ನಿಧಾನ ಕಾಲುಗಳಿಸಿ, ಕೈಗಳನ್ನ ತಗೊಳ್ತಾ ಕೈಗಳನ್ನ ಹೊರಮುಖ ಮಾಡಿ, ಉಸಿರು ಖಾಲಿ ಮಾಡ್ತಾ ನಿಧಾನ ಪಕ್ಕದಿಂದ ತೆಗೆದುಕೊಳ್ಳೋಣ. ಎಡಗಾಲ ಎತ್ತಿ ಪಕ್ಕಕ್ಕೆ ಬನ್ನಿ. ರಿಲ್ಯಾಕ್ಸ್. ಉಸಿರಾಟ. ಬೆಟ್ಟ ರೀತಿ ಅಚಲವಾಗಿ ನಿಲ್ಲೋದ್ರಿಂದ ಇದನ್ನ ತಾಡಾಸನ ಅಂತ ಕರಿತೀವಿ. ಇದು ಮಕ್ಕಳು ಬೆಳವಣಿಗೆಗೆ ತುಂಬಾ ಒಳ್ಳೆಯ ಆಸನ. ಮತ್ತೆ ಬೆರಳುಗಳ ಮೇಲೆ ನಿಲ್ಲೋದ್ರಿಂದ ಬ್ಯಾಲೆನ್ಸಿಂಗ್ ಆಸನ ಕೂಡ ಆಗುತ್ತೆ. ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಬ್ಯಾಲೆನ್ಸ್ ಮಾಡಿ ಆಸನ ಅರ್ಧ ಚಕ್ರಾಸನ. ಕೈಗಳನ್ನ ಕಾಲುಗಳ ಗ್ಯಾಪ್ ಇರಲಿ, ಒಂದು ಅರ್ಧ ಅಡಿಯಷ್ಟು ಗ್ಯಾಪ್ ಇರಲಿ. ಹತ್ರ ಇಟ್ಕೋಬಹುದು, ಬ್ಯಾಲೆನ್ಸ್ ಸಿಗಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಪ್ ಇರಲಿ. ಚೆನ್ನಾಗಿ ಉಸಿರು ತಗೊಳ್ಳೋಣ. ಉಸಿರು ಖಾಲಿ ಮಾಡ್ತಾ ಹಿಂದೆ ಬಾಗೋಣ. ಹಿಂದೆ ಬಾಗಿ ಬಾಗಿ ಎಷ್ಟು ಸಾಧ್ಯ ಅಷ್ಟು ಬೇಡ. ಎಷ್ಟು ಬಾಗಬೇಕಂದ್ರೆ ಹಿಂದೆ ಇರೋ ನಿಮ್ಮ ಕಣ್ಣು ಕಾಣಿಸ್ಬೇಕು, ಅಷ್ಟು ಬಾಗಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡಿಬಿಡಿ. ಬಾಗಿ ಈ ಸ್ಥಿತಿಯಲ್ಲಿ ಉಸಿರಾಟ ಅಲ್ಲ ಸ್ಥಿತಿಲಿ ಇರಬೇಕು. ದೋ ತೀನ್. ಸಾಕು. ನಿಧಾನ ಮೇಲೆ ಬರೋಣ. ಕೈಗಳನ್ನ ಕೆಳಗಿಳಿಸೋಣ. ಕಾಲನ್ನ ಸ್ವಲ್ಪ ಅಂತರ ಕಾಪಾಡ್ಕೊಳ್ಳೋಣ. ಇದನ್ನ ಮಾಡೋದ್ರಿಂದ ಬ್ಯಾಕ್ ಪೇನ್ ಇರೋದ್ರೆ ಬ್ಯಾಕ್ ಪೇನ್ ಹೋಗುತ್ತೆ ಈ ಆಸನವನ್ನು ಮಾಡೋದ್ರಿಂದ. ಮತ್ತೆ ಹಿಂದೆ ಬಾಗ್ತೀವಿ, ಆಗ ನಮ್ಮ ಶ್ವಾಸಕೋಶ ಎಕ್ಸ್ಟೆಂಡ್ ಆಗುತ್ತೆ, ಉಸಿರಾಟ ಚೆನ್ನಾಗಾಗುತ್ತೆ. ಮತ್ತೆ ಹಿಂದೆ ಬಾಗಿದಾಗ ಈ ಗಂಟ್ಲಲ್ಲಿ ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿರುತ್ತೆ. ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಿಂದೆ ಬಾಗಿದ್ವಲ್ಲ, ಅದಕ್ಕೆ ಆಪೋಸಿಟ್ ಆಗಿ ಮುಂದೆ ಬಾಗಿ. ಎರಡು ಕೈಗಳನ್ನ ಮೇಲೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಉಸಿರು ತಗೊಳ್ಳೋಣ. ಉಸಿರು ಖಾಲಿ ಮಾಡ್ತಾ ಮುಂದೆ ಬಾಗೋಣ. ಉತ್ತಾನಾಸನ. ಬಾಗಿ ಮಂಡಿ ಬೆಂಡ್ ಮಾಡಬೇಡಿ, ಎಷ್ಟಾಗುತ್ತೆ ಅಷ್ಟೇ ಬಾಗಿ, ಮಂಡಿ ಬೆಂಡ್ ಮಾಡಬೇಡಿ. ಬಾಗಿ ಸಾಧ್ಯ ಆದವರು ನಿಮ್ಮ ಹಸ್ತಗಳನ್ನು ಪಾದದ ಪಕ್ಕ ಇಡಿ. ಉಸಿರಾಟ. ತಲೆ ಕೆಳಗೆ ಮಾಡಿ, ತಲೆ ಕೆಳಗೆ ಮಾಡಿ. ಇಚ್ಛೆ ಕೊಡಬೇಕು. ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀ, ಇನ್ಸ್ಟೆಂಟ್ ಯುಗದಲ್ಲಿರ್ತಕ್ಕಂಥವ್ರು ನಮಗೆ ಯೋಗ ದೀರ್ಘಕಾಲದ ಬದುಕನ್ನ ತಿಳಿಯುವ ಮತ್ತು ತಿಳಿಸುವ ಒಂದು ಮನೆ ಔಷಧಿ. ಯಾಕೆಂತಂದ್ರೆ ನಾನು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಏನು ಟ್ರೈನಿಂಗ್ ಇತ್ತು, ಲೋನಾವಾಲಾದಲ್ಲಿ ನಾನು ನನ್ನ ಯೋಗ ಟ್ರೈನಿಂಗ್ ಅನ್ನು ಮುಗಿಸಿದೆ 1987ರಲ್ಲಿ. ಲೋನಾವಾಲ ಅನ್ನತಕ್ಕಂಥದ್ದು ಒಂಥರ ಕಾಶಿ ಇದ್ದಂಗೆ ಯೋಗಕ್ಕೆ. ಮೇಡಮ್ ಗೊತ್ತಿದೆ, ಅದಕ್ಕೆ ನಾನು ಕೇಳಿದೆ ಪತಂಜಲಿ ಯೋಗ ಏನಿತ್ತು ಇವತ್ತು ಬಹಳ ಬದಲಾವಣೆ ಆಗಿದೆ. ಯೋಗ has become a commodity. ಮಾರ್ಕೆಟಿಂಗ್ ಆಗೋಗಿದೆ ಈಗ. ಸೌಂದರ್ಯಕ್ಕಾಗಿ ಯೋಗ, ಯೌವನಕ್ಕಾಗಿ ಯೋಗ, ಶಾಂತಿಗಾಗಿ ಯೋಗ, ಬದುಕಿಗಾಗಿ ಯೋಗ, ಈ ರೀತಿಯ ಸ್ಲೋಗನ್ಗಳ ಜೊತೆ ಯೋಗ ಬರ್ತಿದೆ. ಯೋಗ ಯಾವಾಗ ಪ್ರಾಮುಖ್ಯತೆ ಪಡೆದು ನಮ್ಮ ಋಷಿಗಳು ನಮ್ಮ ಪೂರ್ವಿಕರು ಮಾಡಿದಾಗ ಅದು ಹೆಚ್ಚು ಪ್ರಚಲಿತವಾಗಲಿಲ್ಲ. ಶಿಲ್ಪಾ ಶೆಟ್ಟಿ ಅವ್ರು ಶುರು ಮಾಡಿದ ಮೇಲೆ ಯೋಗ ಇದೆ ಅನ್ನೋದು ಗೊತ್ತಾಯ್ತು. ನಮ್ಮ ಬದುಕು ಹಾಗೇನೆ. ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ಭಾರತದ ಸಂಸ್ಕೃತಿಯಲ್ಲಿ ಕೊಟ್ಟಂತ ಒಂದು ಆಚರಣೆ. ಇಟ್ ಈಸ್ ಕಾಲ್ಡ್ as a ಪ್ರಾಕ್ಟೀಸ್. ಇದನ್ನ ಪ್ರಾಕ್ಟೀಸ್ ಅಂತ ಹೇಳ್ತೀನಿ. ಬೆಳಿಗ್ಗೆ ಎದ್ದು ನಾವು ದಿನನಿತ್ಯ ಕಾರ್ಯಕ್ರಮಗಳನ್ನ ಹವ್ಯಾಸ ಯಾವ್ದು ಮಾಡ್ಕೊಂಡಿದೀವಿ, ಯೋಗವನ್ನ ಅಭ್ಯಾಸ ಮಾಡಿ. ಈ ಅಭ್ಯಾಸ ಬಹಳ ಕಷ್ಟ. ಪ್ರಾರಂಭದಿಂದ ಬಹಳ ಕಷ್ಟ. ನಾನು ಟೀಚ್ ಮಾಡುವಾಗ ನಾನು ಕೇಳ್ತಿದ್ದೆ ಹುಡುಗರಿಗೆ, ವಿಚ್ ಒನ್ ಈಸ್ ದಿ ಬೆಸ್ಟ್ ಆಸನ? ಅವ್ರು ಹೇಳ್ತಾ ಇರೋರು ಶವಾಸನ ಸರ್. ನೋ,
ಇಟ್ ಈಸ್ ದಿ ಟಫೆಸ್ಟ್ ಆಸನ ಇನ್ ಲೈಫ್. ನೀವು ಶವವಾಗಬೇಕು, ನಿಮ್ಮ ಆಸೆಗಳು ಹೊರಟೋಗ್ಬೇಕು, ಆತಂಕಗಳು ಹೊರಟೋಗ್ಬೇಕು, ನೋವುಗಳು ಮರೆಯಾಗಬೇಕು, ನಿರ್ಜೀವವಾಗಬೇಕು. ಆ ನಿರ್ಜೀವವಾಗೋದಿದೆಯಲ್ಲ, ಕಲ್ಪನೆಗೂ ಸಿಗದಂತ ಒಂದು ಅಸ್ಮಿತೆ, ಅದೇ ಯೋಗ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಯೋಗ. ಈ ಮೇಡಮ್ ಬಹಳ ಅದ್ಭುತವಾಗಿ, ನಾನು ಆಚೆ ಕೂತ್ಕೊಂಡಿದ್ದೆ, ಅವ್ರು ಹೇಳಿದ್ರು, ಮಹೇಶ್ ಬನ್ನಿ ಒಳಗೆ, ಅಟೆನ್ಷನ್ ಡೈವರ್ಟ್ ಆಗ್ತದೆ, ಬರಲ್ಲ, ನನ್ನ ಆಚೆನೆ ಕೇಳಿಸ್ಬಿಡ್ತೀನಿ. ಬಹಳ ಸರಳವಾಗಿ ಎಲ್ಲ ಆಯಾಮಗಳನ್ನು, ಸಿಟ್ಟಿಂಗ್ ಆಸನಸ್ ಇರ್ಬೋದು, ಸ್ಟ್ಯಾಂಡಿಂಗ್ ಆಸನಸ್ ಇರ್ಬೋದು, ಟರ್ನಿಂಗ್ ಆಸನಸ್ ಇರ್ಬೋದು, ಬ್ಯಾಲೆನ್ಸಿಂಗ್ ಪೋಸ್ಟರ್ಸ್ ಇರ್ಬೋದು. ದೆನ್ ಶಿ ಮೂವ್ ಆನ್ ಟು ದಿ ಪ್ರಾಣಾಯಾಮ, ಅನುಮಲೋಮ ವಿಲೋಮ ಅಂತ ಹೇಳ್ತು, ಕಪಾಲಭಾತಿಗೆ ಹೋಗಿ, ಭ್ರಮರಾಗಿ ಹೋಗಿ, ತಾಟಕ ಬಂದ್ಬಿಟ್ರಿ. ಭಯಂಕರ. Then there will be pleasing processes. Asana is very ಬಹಳ ಪ್ರಾರಂಭದ್ದು ಆಸನ, ಬಹಳ ಸರ್. ದೇಹವ ದಂಡಿಸು ದೇವರ ಕಾಣು. ದೇವರನ್ನ ಕಾಣಬೇಕಾದ್ರೆ ದಂಡಿಸೋದಿದೆಯಲ್ಲ ದೇಹ, ಇದು ಮೊದಲನೇ ಹೆಜ್ಜೆ.